ಬಾಬಾಗೌಡ ಪಾಟೀಲ್ ಮಾಡಲಿಲ್ಲ, ಬರೀ ಭಾಷಣ ಮಾಡ್ತಾ ಹೋಗಿಬಿಟ್ರು. ಅದಾಗದಂಗೆ ಇವತ್ತು ಇವರಿಬ್ಬರು ಹೆಂಗೆ ಎನರ್ಜೆಟಿಕ್ ಇದ್ದಾರೆ. ನಮ್ಮ ಪೂಜಾರವರು, ಅದ್ರ ಜೊತೆಗೆ ಶಿವನಪ್ಪ ಪೂಜಾರ, ಜೊತೆಗೆ ನಮ್ಮ ಶಶಿಕಾಂತರು, ಎಲ್ಲ ಕಡೆ ಶಶಿಕಾಂತ್ ಗುರೂಜಿಯವರು ಎಲ್ಲ ಕಡೆ ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನರಿಗೆ ಎಚ್ಚರಿಸ್ತಾ ಇದ್ದಾರೆ. ಮೊನ್ನೆ ಗುರ್ಲಾಪುರ ಏನು ಮೂಮೆಂಟ್ ಅದು ಟಾನಿಕ್ ಸಿಕ್ಕಂಗಾಗಿದೆ ಅವರಿಗೆಲ್ಲ. ಯಾಕಂದ್ರೆ ಲಕ್ಷಗಟ್ಟಲೆ ಜನ ಬಂದರು, ಅವ್ರನ್ನೆಲ್ಲ ನಿರ್ವಹಿಸಿದ್ರು. ಅವ್ರಿಗೆಲ್ಲ ಅನ್ನ ನೀರು ಕೊಟ್ಟು ಒಳ್ಳೆ ರೈತರು ದಾನ ಮಾಡಿದರು. ಅವ್ರು ರೈತರು ಶಕ್ತಿ ಅದ ರೀ, ಭಾಳ ಶಕ್ತಿ ಅದ. ಟೂ ಮಚ್ ಆಫ್ ದ ಪವರ್ ಇನ್ ದೇರ್ ಆರ್ಮ್ಸ್. ಅವ್ರದ್ದಂದವ್ರ ಇವತ್ತು ಈ ಜೋಡಿಗಳಿಗೆ ಇನ್ನೂ ಅನೇಕರಿದ್ದಾರೆ. ರೈತ ಸಂಘಟನೆ ಮುಖಂಡರು, ರೈತ ಸಂಘದವರು, ಅದು ಹಸಿರು ಶ್ರೇಣಿ ಅಂತ ಹೇಳ್ತಾರೆ, ಮತ್ತು ದಲಿತ ಶ್ರೇಣಿಯರು ಏನೋ ಇಲ್ಲ, ಅವರು ಹೆಸರು ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಒಂದಾಗಬೇಕಾಗ್ಯದ. ನಮಗೆ ಮಾರ್ಕೆಟ್ ಮಾಡಬೇಕಾಗ್ಯದ. ರೈತಗೆ ಗೋಡೌನ್ ಕಟ್ಟಿಕೊಡೋದು ಪ್ರತಿಯೊಂದು ಊರಿಗೇನು, ಪ್ರತಿಯೊಂದು ಹಳ್ಳಿಗೇನು ಗೋಡೌನ್ ಕಟ್ಟಿಕೊಟ್ರೆ ನಾ ಬೆಳೆದ ಬೆಳೆ ಇಡ್ತಾನೆ. ಯಾವ ಬೇಕು ವ್ಯಾಪಾರಿಗೆ ಬಂದು ಕೊಂಡ್ಕೊಂಡು ಹೋಗ್ತಾರೆ. ಆ ರೇಟ್ ಡಿಸೈಡ್ ಮಾಡೋದು ಯಾರು? ರೈತ. ಯಾವ ಪ್ರೊಡ್ಯೂಸ್ ಮಾಡಿರ್ತಾನೆ, ಯಾವ ಉತ್ಪಾದನೆ ಮಾಡಿರ್ತಾರೆ, ರೈತ ಉತ್ಪಾದನೆ ಮಾಡ್ತಾನೆ. ಜೋಳ, ಗೋಧಿ, ಅಕ್ಕಿ, ಸಜ್ಜೆ, ಗಿಜ್ಜಿ ಎಲ್ಲ ಅವನು ತಾನು ಬೆಳೆದಿರ್ತಾನೆ. ತಾನು ಬೆಳೆ ಬೆಲೆ ಕಟ್ತಾನೆ. ಇವತ್ತು ಯಾರೋ ಬೆಲೆ ಕಟ್ತಾರೆ ಈ ಬಿಮ್ಸ್ಕೊ ಆದ್ರೆ ಅಲ್ಲಿ ಮಾರ್ಕೆಟ್ ಹೋಗ್ಕೊಂಡು ವ್ಯಾಪಾರಿ ಬೆಲೆ ಕಟ್ತಾನೆ. ಹಿಂಗಾಗಿ ಇವತ್ತು ಮಾರ್ಕೆಟ್ ಬಿದ್ದು ಹೋಗ್ಯದ. ರೈತ ಒದ್ದಾಡ್ತಾ ಇರ್ತಾನೆ. ಏಕ್ದಮ್ ರಾಶಿ ಬರ್ತಾನೆ. 2400 ಇದ್ದಿದ್ದು ಮನೆ ನೋಡಿರಿ ಗೊಂಜಾಳ ಏಕ್ದಮ್ 1700, 1400, 1500 ಬಂತು. ಬಡ ರೈತ 1200 ಕೊಟ್ಟಿದ್ದು ಸಾಕಷ್ಟು ಉದಾಹರಣೆಗಳಿದ್ದಾವೆ. ಕಬ್ಬಿಂದ ರೇಟ್ ಒಂದು ಟನ್ ಗಂಟೆ ಹೊಡಿತಾರೆ ತೂಕದಾಗ. ಅದನ್ನು ಕೇಳೋರು ಯಾರು ಇರಲಿಲ್ಲ. ಅಂಥ ಪ್ರಸಂಗ ಪಾಪಿ ಬಡ ಅತ್ಯಂತ ರೈತನ 2 ಗಂಟೆಲ್ಲ 3 ಗಂಟೆಲ್ಲ ಗೊಂಜಾಳ ಬೆಳೆಯೋನಿಗೆ ಯಾರು ಕೇಳ್ತಾರೆ? ಗೊಂಜಾಳ ಬೆಳೀಲಿ, ಜೋಳ ಬೆಳೀಲಿ, ಮತ್ತೊಂದು ಬೆಳೀಲಿ, ಎಷ್ಟು ಇರ್ತದಪ್ಪ ಭೂಮಿ? ಮ್ಯಾಕ್ಸಿಮಮ್